ಹಾಯ್ ನಮಸ್ತೆ. ಇದು ಸಂಡೆಯ ಪುಟ್ಟ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಸ್ಪೆಷಲ್ ಅಂತ ಅಮ್ಮ ಮನೆಗೆ ಹೋಗ್ತಿದ್ದೆ. ಮಾರ್ನಿಂಗ್ ಕಾಲ್ ಮಾಡಿದ್ರು ಊಟಕ್ಕೆ ಇಲ್ಲೇ ಬನ್ನಿ ನಾನ್ ವೆಜ್ ಮಾಡಿರ್ತೀನಿ ಅಂತ. ಆ್ಯಂಡ್ ನಾವು ಕೂಡ ತುಂಬ ದಿನನೇ ಆಗಿತ್ತು ಅಮ್ಮ ಮನೆಗೆ ಹೋಗಿ. ಅದಕ್ಕೋಸ್ಕರ ಅನ್ನಿ ಹೇಳಿದ್ರು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ನಾನು ಬರ್ತೀನಿ ನೀನು ಹೋಗಿರು ಅಂತ ಹೇಳಿದ್ರು. ಸೊ ಬೆಳಗ್ಗೆನೆ ಬೇಗನೆ ಬಂದೆ ಅಮ್ಮ ಮನೆಗೆ. ತಿಂಡಿಗೆ ಅಂತ ದೋಸೆ ಮಾಡಿದ್ರು. ದೋಸೆ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ನೀರ್ ಚಟ್ನಿ ಮಾಡಿದ್ರು. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ಅವರು ಕೂಡ ಇನ್ನು ತಿಂಡಿ ಮಾಡಿರ್ಲಿಲ್ಲ ಹೇಗಿದ್ರು ನಾನು ಬರ್ತೀನಿ ಅಂತ. ಸೊ ಜೊತೆಗೆ ಇಬ್ರು ಮಾತಾಡ್ಕೊಂಡು ತಿಂಡಿನ ಮುಗಿಸ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಟ್ಟಿದ್ರು. ಆಕ್ಚುಲಿ ನಾನು ಕಾಫಿ ಕುಡಿಯೋದಿಲ್ಲ. ನಮ್ಮ ಅಮ್ಮ ಮನೆಗೆ ಬಂದ್ರೆ ಮಾತ್ರನೇ ಕಾಫಿ ಕುಡಿಯೋದು. ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ್ಮೇಲೆನೆ ಸ್ವಲ್ಪ ಮನೆಗೆ ರೇಷನ್ ತರಬೇಕಿತ್ತು. ಅದಕ್ಕೋಸ್ಕರ ನಿಯರ್ ಬೈ ಮಲ್ಟಿ ಮಾರ್ಟ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಏನೇನು ಬೇಕು ಅದನ್ನೆಲ್ಲ ತಗೊಂತಿದ್ದೆ. ನಮ್ಮಮ್ಮ ಕೂಡ ಒಂದು ಸ್ವಲ್ಪ ರೇಷನ್ ತಗೋಬೇಕಾಗಿತ್ತು, ಅವರು ಕೂಡ ತಗೊಂಡ್ರು. ಅಮ್ಮ ಜೊತೆ ಇರುವಾಗೆಲ್ಲ ನನಗೆ ಈ 4 ಲೈನ್ ತುಂಬಾನೇ ನೆನಪಾಗತ್ತೆ. ಅಮ್ಮ ಎನ್ನುವ ಬೆಚ್ಚಗಿನ ಭಾವ, ಆ ಭಾವದಷ್ಟು ಅದ್ಭುತ ಸಂಗತಿ ಇನ್ನೊಂದಿಲ್ಲ. ಜೀವ ಹಾಗೂ ಜೀವನದ ದೇವತೆ ನನ್ನ ತಾಯಿ. ರೇಷನ್ ಎಲ್ಲ ತಗೊಂಡ್ ಮನೆಗ್ ಬಂದ್ವಿ. ನಾನು ಅದ್ರ ಜೊತೆಗೆ ಒಂದು ಚಿಕನ್ ಸೂಪ್ ತಂದಿದ್ದೆ. ಒಂದ್ಸರಿನೂ ಟ್ರೈ ಮಾಡಿರ್ಲಿಲ್ಲ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನೆಕ್ಸ್ಟಿಗೆ ಬಂದು ಇಲ್ಲಿ ನಾವು ಅಡ್ಗೆಗೆ ರೆಡಿ ಮಾಡ್ಬೇಕಾಗಿತ್ತು. ನಾನು ಬಿರಿಯಾನಿ ಮಾಡ್ತೀನಿ, ನೀನು ಕಬಾಬಿಗೆ ಎಲ್ಲ ರೆಡಿ ಮಾಡ್ಕೊ ಅಂತ ನಮ್ಮಮ್ಮ ಹೇಳಿದ್ರು. ಸೊ ನಾನಿಲ್ಲಿ ಕಬಾಬಿಗೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಒಂದ್ ಕಡೆ ನಮ್ಮಮ್ಮ ಬಿರಿಯಾನಿ ಕೂಡ ಮಾಡ್ತಿದ್ದಾರೆ. ಬಿರಿಯಾನಿ ಅಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಕುಕ್ಕರ್ಗಿನ್ನ ಅವರು ಪಾತ್ರೆಯಲ್ಲಿ ಮಾಡ್ತಾರಲ್ವಾ, ಆ ಟೇಸ್ಟ್ ಇನ್ನೂ ಸಕ್ಕತ್ತಾಗಿರುತ್ತೆ. ನನಗೆ ತುಂಬಾ ಇಷ್ಟ. ಸೊ ಸ್ವಲ್ಪ ಮಾಡ್ತಿರೋದ್ರಿಂದ ಕುಕ್ಕರಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ಮನೇಲಿ ಕಬಾಬ್ ಆದ್ರೆ ಕಬಾಬು ಮತ್ತೆ ಬಿರಿಯಾನಿ ಅಂದ್ರೆ ತುಂಬಾ ಚೆನ್ನಾಗಿ ನಾವು ತಿಂತೀವಿ. ಬಟ್ ಚಿಕನ್ ಸಾಂಬಾರು ಇದನ್ನೆಲ್ಲ ತಿನ್ನೋದು ಕಡಿಮೆ. ನಾನಾಗ್ಲಿ ಹನಿ ಆಗ್ಲಿ ಸಾಂಬಾರಲ್ಲಿ ಅಷ್ಟಾಗಿ ತಿನ್ನೋದಿಲ್ಲ. ಈ ತರ ಬಿರಿಯಾನಿ ಕಬಾಬೇ ತುಂಬಾ ಲೈಕ್ ಮಾಡ್ತೀನಿ. ಅದಕ್ಕೋಸ್ಕರ ಬಿರಿಯಾನಿ ಕಬಾಬೇ ಮಾಡೋಣ ಅಂತ ಹೇಳಿದ್ರು ನಮ್ಮಮ್ಮ. ಸೊ ಹನಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನೀವು ಊಟ ಮಾಡ್ಕೊಳ್ಳಿ ನಾನು ಬಂದ್ ಮಾಡ್ತೀನಿ ಅಂದಿದ್ದಕ್ಕೆ ನಾನು ಅಮ್ಮ ಇಬ್ರು ಕೂತ್ಕೊಂಡು ಈ ತರ ಮಾತಾಡ್ಕೊಂಡು ಊಟ ಮಾಡ್ತಿದ್ವಿ. ಮನ್ಸಿಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ನಮ್ಮನೆ ಯಜಮಾನ್ರು ಲೇಟಾಗಿ ಬರ್ತೀನಿ ಅಂತ ಹೇಳಿ ಬೇಗನೆ ಬಂದ್ಬಿಟ್ಟಿದ್ದಾರೆ. ಅವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಾತಾಡಿ ಊಟ ಮಾಡೋಣ ಅಂತ ಹೇಳಿದ್ರು. ನಮ್ದು ಆಲ್ರೆಡಿ ಊಟ ಆಗಿದೆ, ನೀನ್ ಮಾಡು ಅಂತ ಹೇಳಿದ್ವಿ. ನೋಡಿ ಬಿರಿಯಾನಿ ತಿಂತಿದ್ದಾರೆ. ಊಟ ಮುಗಿಸಿ ಸ್ವಲ್ಪ ಟೈಮ್ ನಾನು ಅಮ್ಮ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಆಲ್ರೆಡಿ ಟೈಮ್ 6:30 ಆಗಿತ್ತು. ಟೈಮ್ ಆಗ್ತಾ ಆಗ್ತಾ ಮನೆಗೆ ಹೋಗ್ಬೇಕಲ್ಲಪ್ಪ ಅಂತ ಬೇಜಾರು. ಸೊ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಅಯ್ಯೋ ಬೇಗ ಟೈಮ್ ಆಗೋಗುತ್ತಲ್ಲ ಅನ್ಸುತ್ತೆ. ಸೊ ಮದುವೆ ಆದಮೇಲೆ ಬೆಳಿಗ್ಗೆ ಬಂದು ಈವ್ನಿಂಗ್ ಹೋಗ್ಬೇಕು, ಇಲ್ಲ 1 ಆರ್ 2 ಡೇಸ್ ಅಷ್ಟೇ ಇರೋದಕ್ಕೆ ಸಾಧ್ಯ. ಸೊ ಮನೆಯ ಮುದ್ದಿನ ಮಗಳು ಮದುವೆ ನಂತರ ತವ್ರ ಮನೆಗೆ ಅತಿಥಿ ಅಷ್ಟೇ. ಈ ಮಾತು ಎಷ್ಟು ಸತ್ಯ ಅಲ್ವಾ? ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.